ಪ್ರಭಾಕರ್ ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಟರಲ್ಲಿ ಪ್ರಭಾಕರ್ ಅವರು ಸಹ ಬಹಳ ಮುಖ್ಯವಾದವರು. ಇವರು ಕನ್ನಡ ಚಿತ್ರರಂಗದಲ್ಲಿ ಬರೀ ನಟನಾಗಿ ಮಾತ್ರವಲ್ಲದೆ ನಿರ್ದೇಶಕ, ನಿರ್ಮಾಪಕ ಹಾಗೂ ಛಾಯಾಗ್ರಾಹಕರಾಗಿಯೂ ಸಹ ತಮ್ಮ ಸೇವೆಯನ್ನು ಕನ್ನಡ ಚಿತ್ರರಂಗಕ್ಕೆ ಮಾಡಿದಂತಹ ಪ್ರತಿಭಾವಂತ ಕಲಾವಿದರು. ಇವರಿಗೆ ಪ್ರಚಂಡ ನಟ, ಸಾಹಸ ಚಕ್ರವರ್ತಿ ಎಂಬ ಬಿರುದು ಇದ್ದರೂ ಸಹ ಇವರು ಕನ್ನಡದ ಜನರ ಮನಸ್ಸಿನಲ್ಲಿ ಟೈಗರ್ ಪ್ರಭಾಕರ್ ಎಂದು ಶಾಶ್ವತವಾಗಿ ಉಳಿದು ಬಿಟ್ಟಿದ್ದಾರೆ. ಪ್ರಭಾಕರ್ ಅವರಿಗೆ ಟೈಗರ್ ಪ್ರಭಾಕರ್ ಎಂಬ ಹೆಸರು ಯಾಕೆ ಬಂತು? ಪ್ರಭಾಕರ್ ಅವರು ಚಿತ್ರರಂಗದಲ್ಲಿ ಬಹಳ ಉತ್ತುಂಗದಲ್ಲಿ ಇರುವಾಗ ಅವರ ವೈಯಕ್ತಿಕ ಜೀವನದಲ್ಲಿ ಅನುಭವಿಸಿದಂತಹ ನೋವುಗಳು ಹಾಗೂ ಪ್ರಭಾಕರ್ ಅವರು ತಮ್ಮ ಕಾಲಿಗೆ ಮಾಂಸವನ್ನು ಕಟ್ಟುಕೊಳ್ಳುತ್ತಿದ್ದ ಕೋಟಿಗಟ್ಟಲೆ ಹಣವನ್ನು ಸಂಪಾದಿಸಿದಂತಹ ಪ್ರಭಾಕರ್ ಅವರು ತಮ್ಮ ಮರಣದ ನಂತರ ಅವರ ಆಸ್ಪತ್ರೆ ಹಣವನ್ನು ಸಹ ಕಟ್ಟಲು ಅವರ ಬಳಿ ಹಣ ಇಲ್ಲದೆ ಹೋದ ಪರಿಸ್ಥಿತಿಗೆ ಕಾರಣವೇನು? ಪ್ರಭಾಕರ್ ಅವರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದನೆ ಒಂದು ಲೈಕ್ ಹಾಗೂ ಶೇರ್ ಅನ್ನ ಮಾಡಿ. ತಾವು ಮಾಡುವಂತ ಪ್ರತಿಯೊಂದು ಲೈಕ್ ಇಂದ ಈ ವಿಡಿಯೋ ಇನ್ನೂ ಬಹಳ ಜನರಿಗೆ ಹೋಗಿ ಸೇರಲು ಸಹಾಯವಾಗುತ್ತದೆ. ಪ್ರಭಾಕರ್ ಅವರು ಬೆಂಗಳೂರಿನಲ್ಲಿ ಮಾರ್ಚ್ 30, 1948ರಲ್ಲಿ ಜನಿಸುತ್ತಾರೆ. ಪ್ರಭಾಕರ್ ಅವರು ಕಾಡಿನ ರಹಸ್ಯ ಎಂಬ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶವನ್ನು ಮಾಡಿದರು. ಪ್ರಭಾಕರ್ ಅವರು ಆರಂಭದ ದಿನಗಳಲ್ಲಿ ಸಹ ನಟನಾಗಿ, ಪೋಷಕ ನಟನಾಗಿ, ಕಳ್ಳ ನಟರಲ್ಲಿ ಒಬ್ಬರಾಗಿ, ನಂತರ ಸಂಪೂರ್ಣ ಕಳ್ಳ ನಟನಾಗಿ ಅಭಿನಯಿಸಿದರು. ಹಾಗೆಯೇ ಹಂತ ಹಂತವಾಗಿ ನಾಯಕ ನಟರಾಗಿಯೂ ಸಹ ಪ್ರಭಾಕರ್ ಅವರು ಜನರ ಮನಸ್ಸನ್ನು ಗೆಲ್ಲುತ್ತಾರೆ. ಪ್ರಭಾಕರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ತಮಿಳು, ತೆಲುಗು, ಮಲಯಾಳಂ ಹಾಗೂ ಹಿಂದಿ ಭಾಷೆಯಲ್ಲೂ ಸಹ ನಟಿಸಿದ್ದಾರೆ. ಪ್ರಭಾಕರ್ ಅವರು ಕನ್ನಡದಲ್ಲಿ 1983ರಲ್ಲಿ ತೆರೆಗಂಡಂತಹ ಚಕ್ರವ್ಯೂಹ ಚಿತ್ರದಲ್ಲಿ ಅನಿಲ್ ರಾಜ್ ಎಂಬ ಕಳ್ಳನಾಯಕನ ಪಾತ್ರವನ್ನು ಮಾಡಿದರು. ಇದೇ ಚಿತ್ರವು ಹಿಂದಿಯಲ್ಲಿ ಈ ಚಿತ್ರವನ್ನು ಅಮಿತಾಬ್ ಬಚ್ಚನ್ ಅವರು ಮಾಡಿದಾಗ ಹಿಂದಿಯಲ್ಲೂ ಸಹ ಪ್ರಭಾಕರ್ ಅವರೇ ಅನಿಲ್ ರಾಜ್ ಎಂಬ ಕಳ್ಳನಾಯಕ ಪಾತ್ರವನ್ನು ಮಾಡಿದರು. ಟೈಗರ್ ಪ್ರಭಾಕರ್ ಅವರು ಕನ್ನಡ ಚಿತ್ರರಂಗವನ್ನು ಬಿಟ್ಟು ಉಳಿದ ಎಲ್ಲಾ ಚಿತ್ರರಂಗವು ಕನ್ನಡದ ಪ್ರಭಾಕರ್ ಎಂದೇ ಕರೆಯುತ್ತಿದ್ದರು. ಇದರ ಮೂಲಕ ಟೈಗರ್ ಪ್ರಭಾಕರ್ ಅವರು ಕನ್ನಡದ ಕೀರ್ತಿಯನ್ನು ಇತರ ಭಾಷೆಯ ಚಿತ್ರರಂಗದಲ್ಲೂ ಸಹ ಹರಡಿದರೆ ಎಂದು ಹೇಳಬಹುದು. 1984ರಲ್ಲಿ ತೆರೆಗಂಡಂತಹ ವಿಘ್ನೇಶ್ವರನ ವಾಹನ ಎಂಬ ಚಿತ್ರದ ಮೂಲಕ ಪ್ರಭಾಕರ್ ಅವರು ಸಂಪೂರ್ಣ ನಾಯಕ ನಟರಾಗುತ್ತಾರೆ. ನಂತರ ಅವರು ನಟಿಸಿದ ಬಹುತೇಕ ಚಿತ್ರಗಳೆಲ್ಲವೂ ಸೂಪರ್ ಹಿಟ್ ಆಗಿರುತ್ತದೆ. ಪ್ರಭಾಕರ್ ಅವರು 450 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಪ್ರಭಾಕರ್ ಅವರು ಹುಲಿ ಹೆಜ್ಜೆ ಎಂಬ ಚಿತ್ರದಲ್ಲಿ ನಿಜವಾದ ಹುಲಿಯ ಜೊತೆಗೆ ಸೆಣಸಾಡಿದ್ದರಿಂದ ಪ್ರಭಾಕರ್ ಅವರಿಗೆ ಟೈಗರ್ ಪ್ರಭಾಕರ್ ಎಂಬ ಬಿರುದು ಸಹ ಬರುತ್ತದೆ. ಆ ಚಿತ್ರದ ನಂತರ ಪ್ರಭಾಕರ್ ಅವರು ಎಲ್ಲರೂ ಟೈಗರ್ ಪ್ರಭಾಕರೇ ಎಂದು ಕರೆಯಲು ಶುರು ಮಾಡುತ್ತಾರೆ. ಟೈಗರ್ ಪ್ರಭಾಕರ್ ಎಂಬ ಹೆಸರು ಜನರ ಮನಸ್ಸಿನಲ್ಲೂ ಸಹ ಶಾಶ್ವತವಾಗಿ ಹಾಗೆ ಉಳಿದುಕೊಳ್ಳುತ್ತದೆ. ಪ್ರಭಾಕರ್ ಅವರು ವೈವಾಹಿಕ ಜೀವನ ನೋಡಿದರೆ ಪ್ರಭಾಕರ್ ಅವರು ಮೊದಲು ಅಲ್ಫಾನ್ಸಾ ಡಿ ಮೇರಿ ಎಂಬವರನ್ನು ಮದುವೆಯಾಗುತ್ತಾರೆ. ಇವರಿಗೆ ಗೀತಾ, ಭಾರತಿ ಎಂಬ 2 ಹೆಣ್ಣು ಮಕ್ಕಳು ಹಾಗೂ ವಿನೋದ್ ಪ್ರಭಾಕರ್ ಎಂಬ ಮಗನಿರುತ್ತಾನೆ. ಕೆಲ ವರ್ಷಗಳ ನಂತರ ಪ್ರಭಾಕರ್ ಮತ್ತು ಮೇರಿಯವರ ನಡುವೆ ಛೇದನವೂ ಆಗುತ್ತದೆ. ನಂತರ ಪ್ರಭಾಕರ್ ಅವರು ಜಯಮಾಲ ಅವರನ್ನು ಮದುವೆಯಾಗುತ್ತಾರೆ. ಇವರಿಗೆ ಸೌಂದರ್ಯವೆಂಬ ಹೆಣ್ಣು ಮಗು ಸಹ ಜನಿಸುತ್ತದೆ. ಕೆಲ ವರ್ಷಗಳ ನಂತರ ಜಯಮಾಲರೊಂದಿಗೂ ಸಹ ಪ್ರಭಾಕರ್ ಅವರಿಗೆ ವಿಚ್ಛೇದನವೂ ಆಗುತ್ತದೆ. ನಂತರ ಪ್ರಭಾಕರ್ ಅವರು ಮಲಯಾಳಂನ ನಟಿಯಾದಂತಹ ಅಂಜು ಅವರನ್ನು ಮದುವೆಯಾಗುತ್ತಾರೆ. 1 ವರ್ಷದ ನಂತರ ಅಂಜು ಅವರು ಸಹ ಪ್ರಭಾಕರ್ ಅವರಿಂದ ವಿಚ್ಛೇದನವನ್ನು ಪಡೆದುಕೊಳ್ಳುತ್ತಾರೆ. ಹಾಗೆ ಅಂಜು ಅವರು ಪ್ರಭಾಕರ್ ಅವರಿಂದ ವಿಚ್ಛೇದನವನ್ನು ಪಡೆದುಕೊಳ್ಳುವಾಗ ಅಂಜು ಅವರು ಗರ್ಭಿಣಿಯಾಗಿರುತ್ತಾರೆ. ಪ್ರಭಾಕರ್ ಮತ್ತು ಅಂಜು ಅವರಿಗೆ ಅರ್ಜುನ್ ಎಂಬ ಮಗ ಜನಿಸುತ್ತಾನೆ. ಹೀಗೆ ತಮ್ಮ ವೈಯಕ್ತಿಕ ಜೀವನದಲ್ಲಿ ಬಹಳ ನೋವನ್ನು ಅನುಭವಿಸಿದಂತಹ ಪ್ರಭಾಕರ್ ಅವರು ಅಧಿಕವಾದ ಮದ್ಯಪಾನದ ದಾಸರಾಗುತ್ತಾನೆ. ಕೆಲ ವರ್ಷಗಳ ಹಿಂದೆ ಪ್ರಭಾಕರ್ ಅವರಿಗೆ ಬೈಕಿನಲ್ಲಿ ಅಪಘಾತವಾಗಿರುತ್ತದೆ. ಅಪಘಾತದ ನಂತರ ಪ್ರಭಾಕರ್ ಅವರು ವೈದ್ಯರ ಬಳಿ ಚಿಕಿತ್ಸೆಯನ್ನು ಸಹ ಪಡೆದುಕೊಂಡಿರುತ್ತಾರೆ. ಆದರೆ ವರ್ಷಗಳ ನಂತರ ಪ್ರಭಾಕರ್ ಅವರಿಗೆ ತಮ್ಮ ಕಾಲಿನಲ್ಲಿ ಮತ್ತೆ ನೋವು ಬರಲು ಶುರುವಾಗುತ್ತದೆ. ಆಗ ವೈದ್ಯರ ಬಳಿ ಸಂಪರ್ಕಿಸಿದಂತಹ ಪ್ರಭಾಕರ್ ಅವರಿಗೆ ಒಂದು ದೊಡ್ಡ ಆಘಾತವಾದಂತಹ ವಿಷಯವೇ ತಿಳಿಯುತ್ತದೆ. ಪ್ರಭಾಕರ್ ಕಾಲನ್ನು ಪರಿಶೀಲಿಸಿದಂತಹ ವೈದ್ಯರು ಪ್ರಭಾಕರ್ ಅವರ ಕಾಲಿಗೆ ಗ್ಯಾಂಗ್ರೀನ್ ಆಗಿದ್ದು ಪ್ರಭಾಕರ್ ಅವರ ಕಾಲನ್ನು ತೆಗೆಯಬೇಕೆಂದು ಹೇಳುತ್ತಾರೆ. ಒಂದು ವೇಳೆ ಹಾಗೆಯೇ ತೆಗೆದು ಬಿಟ್ಟರೆ ಆ ಕಾಯಿಲೆಯು ದೇಹ ಪೂರ್ತಿ ಹರಡುತ್ತದೆ ಎಂದು ಹೇಳುತ್ತಾನೆ. ಆದರೆ ಪ್ರಭಾಕರ್ ಅವರಿಗೆ ತಮ್ಮ ಕಾಲನ್ನು ಕತ್ತರಿಸುವುದು ಸ್ವಲ್ಪವೂ ಸಹ ಇಷ್ಟವಿರಲಿಲ್ಲ. ಆ ನೋವನ್ನು ತಡೆಯಲಾರದ ಪ್ರಭಾಕರ್ ಅವರು ಸಿನಿಮಾದ ಶೂಟಿಂಗ್ಗೆ ಹೋಗುವಾಗ ತಮ್ಮ ಕಾಲಿನ ಮೇಲೆ ಬಟ್ಟೆಯನ್ನು ಕಟ್ಟಿಕೊಡುತ್ತಿದ್ದರು. ಇದನ್ನು ಗಮನಿಸಿದ ಕೆಲವರು ಪ್ರಭಾಕರ್ ಅವರು ತಮ್ಮ ಕಾಲಿಗೆ ಮಾಂಸವನ್ನು ಕಟ್ಟಿಕೊಡುತ್ತಿದ್ದಾರೆ ಎಂಬ ವದಂತಿಯನ್ನು ಸಹ ಆಡಿದರು. ಪ್ರಭಾಕರ್ ಅವರು ಗ್ಯಾಂಗ್ರೀನ್ ಕಾಯಿಲೆಯಿಂದಲೇ ಮರಣವನ್ನು ಹೊಂದಿದರು ಎಂದು ಬಹುತೇಕರು ಹೇಳುತ್ತಾರೆ. ಆದರೆ ಪ್ರಭಾಕರ್ ಅವರ ಕೊನೆಯ ಕಾಲದಲ್ಲಿ ಅವರ ಪ್ರೀತಿಯ ಮಗನಾದಂತಹ ವಿನೋದ್ ಪ್ರಭಾಕರ್ ಅವರೇ ಪ್ರಭಾಕರ್ ಅವರನ್ನು ಗಮನಿಸಿಕೊಳ್ಳುತ್ತಾರೆ.
ಹೇಳ್ತಾರೆ. ವಿನೋದ್ ಪ್ರಭಾಕರ್ ಹೇಳಿರೋ ಪ್ರಕಾರ ಪ್ರಭಾಕರ್ ಅವರು ತಮ್ಮ ಕಾಲಿಗೆ ಯಾವುದೇ ತರಹದ ಮಾಂಸವನ್ನು ಕಟ್ಟುಕೊಳ್ಳುತ್ತಿರಲಿಲ್ಲ. ಇದು ಕೆಲವರು ಹರಡಿದಂತಹ ವದಂತಿಯಾಗುತ್ತದೆ. ಅಲ್ಲದೆ ಪ್ರಭಾಕರ್ ಅವರು ಗ್ಯಾಂಗ್ರೀನ್ ಕಾಯಿಲೆಯಿಂದ ಮರಣವನ್ನು ಹೊಂದಲಿಲ್ಲ. ಜಾಂಡೀಸ್ ಹಾಗೂ ಅಂಗಾಂಗ ವೈಫಲ್ಯಗಳಿಂದಾಗಿ ಪ್ರಭಾಕರ್ ಅವರು ತಮ್ಮ ಮರಣವನ್ನು ಹೊಂದಿದರು ಎಂದು ಪ್ರಭಾಕರ್ ಅವರ ಮಗನಾದಂತಹ ವಿನೋದ್ ಪ್ರಭಾಕರ್ ಅವರೇ ತಿಳಿಸಿದ್ದಾರೆ. ಅಲ್ಲದೆ ಪ್ರಭಾಕರ್ ಅವರು ಮರಣದ ನಂತರ ಅವರ ಆಸ್ಪತ್ರೆಯ ಬಿಲ್ಲನ್ನು ಸಹ ಕಟ್ಟಲು ಹಣವಿರಲಿಲ್ಲ. ಇದಕ್ಕೆ ಕಾರಣವೇನೆಂದರೆ ಕೋಟಿಗಟ್ಟಲೆ ಸಂಪಾದಿಸಿದಂತಹ ಪ್ರಭಾಕರ್ ಅವರು ಬಹಳ ಮೃದು ಮನಸ್ಸಿನವರಾಗಿದ್ದರಿಂದ ಅವರು ಬಡವರಿಗೆ, ಸಮಾಜಕ್ಕೆ ಹಾಗೂ ಆಶ್ರಮಕ್ಕೆ ಅತಿಯಾದ ದಾನ ಧರ್ಮವನ್ನು ಮಾಡಿದರು. ಹೀಗೆ ತನಗೆದ್ದು ಹಣವನ್ನು ಉಳಿಸಿಕೊಳ್ಳದಂತಹ ಪ್ರಭಾಕರ್ ಅವರು ಸದಾ ಬಡವರಿಗೆ ದಾನ ಧರ್ಮವನ್ನು ಹೆಚ್ಚಾಗಿ ಮಾಡಲು ಶುರು ಮಾಡಿದರು. ಇದರಿಂದಲೇ ಪ್ರಭಾಕರ್ ಅವರಿಗೆ ತಮ್ಮ ಕೊನೆಯ ಕಾಲದಲ್ಲಿ ತಮ್ಮ ಆಸ್ಪತ್ರೆಯ ಬಿಲ್ಲನ್ನು ಸಹ ಕಟ್ಟಲು ಕಷ್ಟವಾಯಿತು. ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅನ್ಕೊತೀನಿ. ಇನ್ನು ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದೇನೆ ಒಂದು ಲೈಕ್ ಅಂಡ್ ಶೇರ್ ಅನ್ನು ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.